ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಿಂದ ಸುಮಾರು 187 ಕೋಟಿ 33 ಲಕ್ಷ ಏನು ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಆಗಿದೆ, ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗಾಗಲೇ ನರೇಂದ್ರ ಸ್ವಾಮಿ ಅವರು ಹೇಳದಂತೆ ನಾವು ಯಾರೂ ಇದರಲ್ಲಿ ನಮ್ಮ ಪಕ್ಷದ ನಾಯಕರು ಅವರ ಪಕ್ಷದ ನಾಯಕರು ಅನ್ನೋಂಥದ್ದನ್ನು ತರೋದು ಬೇಡ. ನಾವು ಎಲ್ಲರೂ ಒಪ್ಪಿಕೊಂಡು ಇವತ್ತು ನಾನು MLA ಆಗಬೇಕಾದ್ರೆ ಎಲ್ಲ ಜನಾಂಗದವರು ಓಟ್ ಹಾಕಿದಾಗನೇ ಒಬ್ಬ MLA ಆಗ್ತಾನೆ. ಅದೊಂದ್ರ ಬಿಟ್ಟಂತ ಹೇಳ್ತೀನಿ, ನಾನೇ ಹೇಳ್ತೀನಿ, ನೀವೇ ಹೇಳ್ಕೊಬಿಟ್ಟೆ. ಅದಕ್ಕೆ ಅಧ್ಯಕ್ಷರೇ, ಇವತ್ತು ಡಿಸ್ಟರ್ಬ್ ಮಾಡಬೇಡಿ, ಅವ್ರು ಮಾತಾಡ್ಲಿಕ್ಕೆ ಮುಗಿಸ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬೇಗ ಮುಗಿಸಿ, ಸಂವಿಧಾನದ ಬಗ್ಗೆ ಬೇಗ ಅಂದ್ರೆ ನಾ ಸುಮ್ ಕೂತು ಬಿಡ್ತೇನೆ. ಆಯ್ತು, ನನಗೆ ಹಿಂಗೆ ಮಾಡೋ ನೀವು ನಾನು ಬಂದ್ಕೊಳ್ಳೇನೆ ಯಾಕೆ ಹಿಂಗೆ ಮಾಡ್ತೀನಿ, ಮುಂದುವರಿಸ್ಕೊಂಡು ಬೇಗ ಹೋಗಿ ಹೋಗಿ ಅಂತ. ಬಹುಶಃ ನಾ ಕಟ್ಟ ಹಿಂದೂ ಓದಿಲ್ಲ ಅಂತ ಹಿಂಗೆ ಮಾಡ್ತೀನಿ ಕಾಣಿಸ್ತು. ಹಾಗೆಲ್ಲ ಈಗ ಬೆಲ್ಲದವರಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ. ಹಿಂದೆ ವಿಧಾನಸಭಾ ಅಧ್ಯಕ್ಷರು ನಮ್ಮ ವಿಶ್ವೇಶ್ವರ ಹೆಗಡೆ ಅವರಿದ್ದ ಭಾಳ ಒಳ್ಳೆ, ನೀವು ಇನ್ನೊಮ್ಮೆ ಅವಕಾಶ ಕೊಡಿ, ಸಂವಿಧಾನ ಬಗ್ಗೆನೂ ಚರ್ಚೆ ಮಾಡೋಣ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸ್ಥಿತಿ ಏನಿದೆ ಅನ್ನೋದು, ಹಿಂದುಳಿದ ವರ್ಗದ ಸ್ಥಿತಿ ಏನು ಎಲ್ಲ ಚರ್ಚೆ ಮಾಡಬೇಕು. ನಾವು ಅದನ್ನು ಅಷ್ಟೋ ನೋಡಿ. ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನು ಓದಿರಲಿಲ್ಲ. ಅಂಬೇಡ್ಕರ್ ಬಗ್ಗೆ ಒಂದೇನೋ ಈ ಮೇಲ್ಜಾತಿಯಲ್ಲಿ ಒಂದು ರೀತಿ ಒಂದು ದ್ವೇಷ ತುಂಬುವಂಥ ವಾತಾವರಣ ಈ ದೇಶದಲ್ಲಿ. ಎಂದು ವಿಶ್ವೇಶ್ವರ ಹೆಗಡೆ ಅವರು ವಿಧಾನಸಭಾ ಅಧ್ಯಕ್ಷರಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಗ್ಗೆ ಮಾತಾಡುವಂಥ ಅವಕಾಶ ಕೊಟ್ಟಿದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಥ ದೊಡ್ಡ ವ್ಯಕ್ತಿತ್ವ ಇತ್ತು, ಎಷ್ಟು ನೇರವಾಗಿ ಅನೇಕ ವಿಚಾರಗಳನ್ನು ಅವರು ವ್ಯಕ್ತಪಡಿಸೋದನ್ನು ನೋಡಿದ ಮೇಲೆ ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ಯಾಯ ಆಗಿದ್ದೇನೆ. ಇದನ್ನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಎಲ್ಲೂ ತೊಗೊಂಡ್ರು ನಾನು ಬಾಬಾ ಸಾಹೇಬ್ರನ್ನ ಅವರ ವಿಚಾರಗಳನ್ನು ಹೇಳುವಂಥ ಒಂದು ಶಕ್ತಿ ಸಿಕ್ಕಿದೆ. ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ರು ಹೇಳದಂಥದ್ದನ್ನೇ ಅವರ ಆತ್ಮಕಥೆಯಲ್ಲಿ ಹೇಳ್ತಾರೆ. ನಾನೊಬ್ಬ ಸಾಮಾನ್ಯ ಮಾನವನೇ, ತಪ್ಪುಗಳು ನನ್ನಿಂದಲೂ ಆಗಬಲ್ಲವು, ಪಕ್ಷಪಾತವೂ ಆಗಿರಬಹುದು, ಅದಕ್ಕಾಗಿ ಕ್ಷಮೆ ಬಿಡುವೆ. ಕಾಂಗ್ರೆಸ್ಸಿಗರು ನನ್ನನ್ನು ದೇಶದ್ರೋಹಿ ಎಂದಿದ್ದಾರೆ, ಆ ಬಗ್ಗೆ ನಾನು ಸ್ವಲ್ಪವೂ ಚಿಂತಿಸುವುದಿಲ್ಲ. ನನ್ನ ಬಂಧುಗಳನ್ನು ಅವರ ಗುಲಾಮತನದಿಂದ ಬಿಡುಗಡೆಗೊಳಿಸುವ ಉಚ್ಚ ದೇಹವನ್ನು ಮಹಾತ್ಮ ಎನಿಸಿಕೊಳ್ಳುವ ವ್ಯಕ್ತಿ ಪಣವಾಗಿರಿಸಿ ವಿರೋಧಿಸುವುದು ಜಗತ್ತಿನ ದೃಷ್ಟಿಯಲ್ಲಿ ಒಂದು ಚಮತ್ಕಾರವೇ ಸರಿ. ನಾನು ರಾಷ್ಟ್ರದ ಸೇವೆಯನ್ನು ಹೊಣೆಗಾರಿಕೆಯಿಂದ ನಡೆಸಿದ್ದೇನೆ ಎಂಬುದನ್ನು ಹಿಂದೂಗಳು, ಇವತ್ತು ನಾವೇನು ಹಿಂದೂಗಳು ಇದೀವಲ್ರಿ, ಇವತ್ತು ನಾ ಬಾವಿ ಹಿಂದೂಗಳು. ಅಂಬೇಡ್ಕರ್ ಅವಾಗ ಹೇಳ್ಯಾರ, ಒಂದಿಲ್ಲ ಒಂದು ದಿವಸ ನಾನು ರಾಷ್ಟ್ರ ಸೇವೆಯನ್ನು ಹೊಣೆಗಾರಿಕೆಯಿಂದ ನಡೆಸಿದ್ದೇನೆ ಎಂಬುದನ್ನು ಹಿಂದೂಗಳು ಭಾವಿ ಪೀಳಿಗೆಯೇ ನಿರ್ಣಯಿಸಲಿದೆ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಒಂದು ಕಾಲ ಹಿಂಗೆ ಬರ್ತದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಲುವಾಗಿ ಎಲ್ಲ ಸಮುದಾಯದ ವರ್ಗದ ಸಲುವಾಗಿ ಹೋರಾಟ ಮಾಡಿದ್ರು ಅನ್ನೋಂಥದ್ದು ಇವತ್ತು ನಾವೊಬ್ಬ ಹಿಂದುವಾಗಿನೇ ಒಪ್ಪುವ ರೀತಿಯಲ್ಲಿ ಇವತ್ತು ಒಂದು ಒಳ್ಳೆಯ ಸಂವಿಧಾನ ಕೊಟ್ಟಿದ್ದಾರೆ. ನಾವು ಸಂವಿಧಾನ ಬದಲಾವಣೆ ಮಾಡ್ತಾರೆ, ಸಂವಿಧಾನ ಕೆಲವೊಂದು ಅಯೋಗ್ಯರು ಸತ್ಯ ನೋಡಿರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನವನ್ನು ನೋಡಿಲ್ಲ, ಸತ್ಯ ನೋಡಿಲ್ಲ. ಆದರೆ ಇವತ್ತು ಏನೋ ಇದು ಹಗರಣ ಆಗಿದೆ. ಇವತ್ತು ಹೇಳಿದ್ರೆ ನಮ್ಮ ನರೇಂದ್ರ ಸ್ವಾಮಿಯವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಂಗ ನಮ್ಮದೇನು ತಕರಾರಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಮಹಾತ್ಮ ಗಾಂಧಿಯವರು ಹರಿಜನ ಅಂದಾಗ ತೀವ್ರ ವಿರೋಧ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದು ಮಹಾತ್ಮ ಸಹಿತ ಅನ್ನಬಾರದು ಶಬ್ದವನ್ನು ಅವತ್ತು ಉಪಯೋಗ ಮಾಡಿದ್ರು. ಅಧ್ಯಕ್ಷರೇ, ಇವತ್ತು ಒಂದು ನಿಗಮದ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಇವತ್ತು 187 ಕೋಟಿ, ಅದು ಸಿದ್ದರಾಮಯ್ಯ ಅಂತವರು ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅನ್ನೋಂಥದ್ದೊಂದು ಭರವಸೆ ಇತ್ತು. ಆದರೆ ಹೋದ 5 ವರ್ಷ, ಬಹುಶಃ 5 ವರ್ಷ ನಮ್ಮ SM ಕೃಷ್ಣ ಅವರ ನಂತರ
ಪೂರ್ಣ ಪ್ರಮಾಣದ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಕಾಲದಲ್ಲಿ ಇಂಥ ಯಾವ ಆರೋಪಗಳು ಬಂದಿರಲಿಲ್ಲ. ಯಾವುದೇ ವ್ಯಕ್ತಿ ಯಾವುದೇ ಮುಖ್ಯಮಂತ್ರಿ ಅದು ಸ್ವಲ್ಪ ಸ್ವಜಾತಿ ಪ್ರೀತಿ ಇದ್ದೇ ಇರ್ತದೆ. ಒಮ್ಮೆ ಹೇಳಿದರು ಜಯೇಶ್ ಪಟೇಲ್ರು ಇದೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಟೀಕೆ ಮಾಡೋದು ಇದೇ ಸದನದಲ್ಲಿ ಇದ್ದೆ ನಾನು 94ರಿಂದ 99ರಲ್ಲಿ. ಇಲ್ಲೇ ಖರ್ಗೆ ಅವರು ಜಯೇಶ್ ಪಟೇಲ್ ಹೇಳಿದ್ರು, ನಿಮ್ಮ ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ಎಲ್ಲರೂ ಲಿಂಗಾಯತರದಾರೆ, ನಿಮ್ಮ ಸಚಿವ ಸಂಪುಟದಲ್ಲಿ ಹೆಚ್ಚು ಲಿಂಗಾಯತರದಾರೆ ಅಂದಾಗ ಜಯೇಶ್ ಪಟೇಲ್ ಒಂದು ಮಾತು ಹೇಳ್ತಾರೆ, ಲಿಸ್ಟ್ ಕೊಡ್ತಾರೆ. ಅದರಲ್ಲಿ ದಲಿತರು, ಹಿಂದುಳಿದವರು, ಬಂಜಾರ ಸಮಾಜದವರು, ಮುಸ್ಲಿಮು ಪಟ್ಟಿ ಕೊಟ್ಟ ಮೇಲೆ ಒಂದು ಮಾತು ಹೇಳ್ತಾರೆ, ಇನ್ನೊಂದು, ಹೌದಪ್ಪ ಲಿಂಗಾಯತನ ಹೆಚ್ಚು ಮಂತ್ರಿ ಮಾಡಿ ಅಂತ ಹೇಳ್ತಾರಲ್ಲ, ಲಿಂಗಾಯತರನ್ನ ಕರ್ನಾಟಕದಾಗ ಮಾಡ್ಲಾರ್ದೇನು ಉತ್ತರ ಪ್ರದೇಶ ಕಾಶ್ಮೀರ್ನಾಗ ಮಾಡ್ಬೇಕು ಬರ್ತದ? ಆ ಮಾತು ಇವತ್ತು ಯಾವುದೇ ಆಗಲಿ, ಸಿದ್ದರಾಮಯ್ಯನವರು 5 ವರ್ಷದ ಬಗ್ಗೆ ಯಾರ್ದು ತಕರಲ್ಲ. ಅವರು ಹೋರಾಟ ಮಾಡ್ಯಾರ, ಸಂಘರ್ಷ ಮಾಡ್ಯಾರ. ಮೊನ್ನೆ 136 ಸೀಟ್ ಬರಬೇಕಾದ್ರೆ ಅವರು ದೊಡ್ಡ ಕೊಡುಗೆ ಇದೆ. ಇದರಲ್ಲಿ ನಾವು ಎರಡು ಮಾತು ಹೇಳೋದಿಲ್ಲ. ನಾವು ತಪ್ಪು ಮಾಡಿದ್ದೀವಿ, ನಾವು ಏನೇನು ಅನ್ಯಾಯ ಮಾಡಿದ್ವಿ, ನಾವೇನು ತಪ್ಪು ಮಾಡಿದ್ವಿ, ನಮ್ದು ಪಕ್ಷ ಎಲ್ಲಿ ಇದು ಆಯಿತು, ನಮಗೆ ಜನ ಶಿಕ್ಷೆ ಕೊಟ್ಟಾರ. ನಿಮ್ಗೆ 136 ಸೀಟ್ ಕೊಟ್ಟಾರಲ್ಲ, ಇನ್ನೋರಿಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಎಲ್ಲ ಹೇಳ್ತೀರಿ ನೀವು, ಬಂಜಾರ ಇದೇನು ಬೋವಿ ಸಮಾಜದ್ದು ನಿಗಮ ಯಾವುದ್ರಿ ಆದಿ ಜಾಂಬವ, ಅಲ್ಲಿಂದ ಎಲ್ಲ ಹಗರಣಗಳನ್ನು ತನಿಖೆ ಮಾಡಿ. ನೀವು ಬರೇ ಒಬ್ಬ ಮುಖ್ಯಮಂತ್ರಿ, ನೀವು ಈ ರಾಜ್ಯದ ಅತ್ಯಂತ ಹಿರಿಯ ನಾಯಕರು, ನೀವು ಯತ್ನಾಳ್ ನೀನು 2,500 ಕೋಟಿ ರೂಪಾಯಿ ಮಾತಾಡಿದೆಯಲ್ಲಪ್ಪ ಅನ್ನೋದು, ಅವನು ವೀರಯ್ಯನ ಒಳಗೆ ಹಾಕಿದ, ಅದಕ್ಕೆ ನಿಮ್ದೇನು ತಿಳೋದು? ಇದು ನಿಮ್ಮ ಗೌರವ ತರೋಂಥದ್ದಲ್ಲ. ನಾನು ನಿಮಗೆ ಅಭಿನಂದನೆ ಈಗ ಸಲ್ಲಿಸೋದಿಲ್ಲ, ಅವನ್ನ ರಾಜೀನಾಮೆ ತೊಗೊಂಡ್ರೆ ಅಂತೇಳಿ. ನೀವು ಇಲ್ಲಿ ದೊಡ್ಡ ತಪ್ಪು ಮಾಡಿದ್ರಿ. ನಿಜವಾಗಿಯೂ ನಿಮಗೆ ಕಳಕಳಿ ಇದ್ರೆ ಅವತ್ತೇ ಆ ಮಂತ್ರಿನ ಆ ಪರಿಸ್ಥಿತಿ ಏನು ಆ ನಿಗಮದ ಅಧ್ಯಕ್ಷರು ವಜಾ ಮಾಡಿದ್ರೆ ನಾ ಇವತ್ತು ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ಅಧ್ಯಕ್ಷರೇ. ಆದರೆ ನೀವೇನು ಎಷ್ಟು ಪ್ರೆಷರ್ನಾಗದಿರಿ. ನಿಮ್ಮ ಫೈನಾನ್ಸ್ ಸೆಕ್ರೆಟ್ರು ನನಗನ್ನಿಸ್ತದ ನಿಮ್ಮ ಮಾತು ನಿಮಗೂ ಗೊತ್ತಾಯ್ತೋ ಇಲ್ಲೋ, ಯಾರು ಅವ್ರು ಕಂಟ್ರೋಲ್ ಮಾಡ್ಲಕತ್ತವ್ರಿಗೆ ಗೊತ್ತಿಲ್ಲ. ಇಲೆಕ್ಷನ್ ಇದೆ, ಇಲೆಕ್ಷನ್ ಟೈಮ್ನಾಗ ಎಷ್ಟು 50 ಕೋಟಿ ರೂಪಾಯಿ 21 ಮೇ 2024ಕ್ಕೆ ನಿಗಮಕ್ಕೆ ಟ್ರಾನ್ಸ್ಫರ್ ಆಗ್ತದೆ. ಅಂದರೆ ನಿಮ್ಮ ಅನುಮತಿ ಆದೇಶ ಮೇಲೆ ಆಗ್ಯದು ಅಥವಾ ನಿಮ್ಗೆ ಗೊತ್ತಿಲ್ಲಾರ್ದೇ ಆಗ್ಯದು. ಇವತ್ತು ಈ ಫೈನಾನ್ಸ್ ಏನಿದೆಯಲ್ಲ ಅಧ್ಯಕ್ಷರೇ, ನಾನು ಕಮಿಟಿಯಲ್ಲಿ ನೋಡ್ತೀನಿ, ಭ್ರಷ್ಟರನ್ನ ರಕ್ಷಣೆ ಮಾಡುವಂಥದ್ದು ಕೆಲವೊಂದು ಫೈನಾನ್ಸ್ನಲ್ಲಿ ಅಧಿಕಾರಿಗಳಿದ್ದಾರೆ. ನಾವೇ ಮೊನ್ನೆ ಪಬ್ಲಿಕ್ ಅಕೌಂಟ್ ಇದು ಯಾವುದು ನಮ್ಮ ಪಬ್ಲಿಕ್ ಅಂಡರ್ಟೇಕಿಂಗ್ ಕಂಪ್ನಿಯಾಗ ಕೇಳಿದೆ, ಫೈನಾನ್ಸ್ದವರೊಬ್ಬರು ಪ್ರತಿನಿಧಿ ಇದ್ರು, ಏನ್ರಿ ನೀವು ಅವ್ರ ಸಮರ್ಥನೆ ಮಾಡ್ಕೊಳಕ್ಕೆ ಬಂದಿರ ಒಬ್ಬ ಭ್ರಷ್ಟ ಅಧಿಕಾರಿನ? ಅದನ್ನು ಈ ರೀತಿ ಫೈನಾನ್ಸು ಶಿಸ್ತು ಅನ್ನೋಂಥದ್ದು ಉಳಿದಿಲ್ಲ. ಇಂಥ ಹಗರಣ ಆದರೆ ಏನು ಮಾಡ್ತಾ ಇತ್ತು ಫೈನಾನ್ಸ್ ಇಲಾಖೆ? ಅತೀಕ್ ಅವ್ರು ಏನು ಮಾಡ್ತಾ ಇದ್ರು? ಅದೇ ರೀತಿ ನಮ್ಮ ಪರಿಶಿಷ್ಟ ಪಂಗಡಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಮಂಜುನಾಥ್ ಪ್ರಸಾದ್ ಅವ್ರು ಏನು ಮಾಡ್ತಾ ಇದ್ರು? ಎಲ್ಲ ನೀವೇ ಇದೀರಿ. ಎಲ್ಲರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿ ಯಾವ ನಿಗಮದಾಗ ಅದಾರ MDಗಳು ಅದೇ ಜಾತಿಯವ್ರು ಅದಾರ. ಯಾಕೆ ಆ ಜಾತಿಯವ್ರು ಮಾಡ್ತಾರೆ? ಆ ಸಮಾಜದ ಕಡೆಯ ಕಷ್ಟಗಳನ್ನು ನೋಡಿ ಒಬ್ಬ IAS ಆಗಿರ್ತಾನೆ, ಒಬ್ಬ KS ಆಗಿರ್ತಾನೆ. ಆ ಸಮಾಜದ ನೋವುಗಳು ಗುರ್ತಿರ್ತಾವ ಅಂತೇಳಿ ಅದೇ ಸಮಾಜದಲ್ಲಿ MD ಮಾಡ್ತಾನೆ. ನೀವೇ ಕೂತು ಕಳ್ತನ ಮಾಡಿದ್ರೆ ನಮ್ಮ ಸುದೈವ ಅವೇನಾರು ಮುಖ್ಯಮಂತ್ರಿ ಲಿಂಗಾಯತರು ಇದ್ದಂದ್ರೆ ಒಕ್ಕಲಿಗರು ಅಂತಂದ್ರೆ ನೀವೆಲ್ಲ ಕೂಡಿ ಮಾನ್ ಹರಾಜಾಗಿ ಲಿಂಗಾಯತರು ದಲಿತ ವಿರೋಧಿ, ಲಿಂಗಾಯತರು ಅವ್ರ ವಿರೋಧಿ ಕುಡಿದು ಕುಪ್ಪಳಿಸ್ತಿದ್ರು. ಎಂದೂ ಸಂವಿಧಾನ ಬಗ್ಗೆ 1-2-3 ಮಂದಿ ಇದ್ದೇ ಇರ್ತಾರೆ ಸಮಾಜದಲ್ಲಿ. ಅದನ್ನೇ ತಗೊಂಡು ಬುಕ್ಕ ಹಿಡ್ಕೊಂಡು ಅಡ್ಡಾಡ್ತೀರಿ ಇಡೀ ದೇಶ ತುಂಬ. ಸಂವಿಧಾನದಾಗ ಎಷ್ಟು ಪೇಜ್ ಅದ ಗೊತ್ತಿಲ್ಲ, ಎಷ್ಟು ಅನುಚ್ಛೇದ ಅದ ನಾವು ಗೊತ್ತಿಲ್ಲ, ಎಷ್ಟು ಅಮೆಂಡ್ಮೆಂಟ್ ಆಗ್ಯಾವ. 83 ಸಲ ನೀವೇ ಅಮೆಂಡ್ಮೆಂಟ್ ಮಾಡಿರಲ್ರಿ. ಈಗ ಯಾಕಂದ್ರೆ ಸಂವಿಧಾನ ಬಗ್ಗೆ ನಾವು ನಮ್ಮ ಕಾಲದಲ್ಲಿ ಏನಾಯ್ತು ಅನ್ನೋಂಥಕ್ಕಿಂತ
ನಾ ಇಷ್ಟೇ ಹೇಳ್ತೀನಿ, ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ನಿಮ್ಮದೇ ಆದಂಥ ಒಂದು ಗೌರವ ಇದೆ. ನೀವು ಗಟ್ಟಿಯಾಗಿ ನೋಡ್ರಿ, ಒಮ್ಮೆ ಅಧಿಕಾರ ಹೋಗುವುದೇ, ಅದು ಇತಿಹಾಸದಲ್ಲಿ ಉಳಿಯಂಥ ಕೆಲಸ ಮಾಡಿ. ಅನೇಕ ಸಂದರ್ಭಗಳಲ್ಲಿ ವಿಧಾನಸಭಾಧ್ಯಕ್ಷರ ಬಗ್ಗೆ ಮಾತಾಡ್ತೀವಿ, ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಸ್ಪೀಕರ್ ಬಗ್ಗೆ ಮಾತಾಡ್ತೀವಿ, ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಟ್ಟ ವಿಚಾರದಲ್ಲಿ ಮಾತಾಡ್ತೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಂದೇ ಹೋಟ್ ಕಡಿಮೆ ಇದ್ದಿತ್ತು, ಬರೀ ಒಂದು ಹೋಟ್ ಅಂಬರೀಷ್ ಅಂತಂದು ಹಾಕ್ಸಿದ್ರೆ ಸರ್ಕಾರ ಉಳಿತಿತ್ತು. ಆದರೆ ವಾಜಪೇಯಿ ಹೇಳಿದ್ರು ನನಗೆ ಬೇಕಾಗಿಲ್ಲ ಅಂತ ಅಧಿಕಾರ. ಇವತ್ತು ಮುಖ್ಯಮಂತ್ರಿ ನಿಮ್ಮದೇ ಆದ ಗೌರವ ಇದೆ. ನಾನು ವಿರೋಧ ಪಕ್ಷನಾಗಿರ್ಬೋದು, ನೀವು ಅಹಿಂದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನಾನು, ಬಸವರಾಜ ಬೊಮ್ಮಾಯಿ ಅವರು, ರಘುನಾಥ್ ಮಲ್ಕಾಪುರ ಎಲ್ಲ ನಿಮ್ಮ ಬೆಂಬಲ ಕೊಟ್ಟಿದ್ದೀವಿ. ಲಿಂಗಾಯತರಿದ್ರು ನಿಮ್ಮ ಬಗ್ಗೆ ಇರುವಂಥದ್ದು. ಇವತ್ತು ಏನಾಗ್ತಾಯಿದೆ ಅಧ್ಯಕ್ಷರೇ, ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಇಳಿಸ್ಬೇಕು ಅನ್ನೋಂಥ ತಂತ್ರ ಅಲ್ಲಿ ನಡಿಲಾಕತ್ತೈತಿ, ಇಲ್ಲೆಲ್ಲ ಈ ಕಡೆಯಿಂದಲ್ಲ. ಅಲ್ಲಿ ಚರ್ಚೆ ಇದೇ ಚರ್ಚೆ ಮೂಡಾದ ನಮಗೂ ಗೊತ್ತಿರಲಿಲ್ಲ, ತೆಗೆದವ್ರು ಅಲ್ಲಿದೆ, ಕೊಂಡ್ರವ್ರೆ. ಆಯ್ತು, ಇವತ್ತು ನೀವು ಹೇಳ್ತೀರಿ ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಕ್ಲೀನ್ ಚಿಟ್ ಕೊಡ್ತಾರೆ. ಹೌದು, ಶಾಸಕ ಮಂತ್ರಿ ತಪ್ಪು ಮಾಡಿ ಲಾ ಆನ್ ರೆಕಾರ್ಡ್. ನಿಮ್ದು ರೆಕಾರ್ಡ್ ಬರ್ತೈತೆ, ಇದೊಂದು ಸ್ವಲ್ಪ ದಿವಸ ತಡ್ರಿ, ಗೊತ್ತಿದೆ ನಿಮ್ಮ ರೆಕಾರ್ಡು. ಈ ರೀತಿ ನೀವು ಯಾಕೆ ನೀವು ರಕ್ಷಣೆ ಮಾಡಕತ್ತೀರಿ ಗೊತ್ತಾಯ್ತನೋ? ನಾಗೇಂದ್ರ ಏನಾರು ಬಾಯಿ ಬಿಟ್ರೆ ದಿಲ್ಲಿ ಒಳಗಿನವರು ಸಹಿತ ಜೈಲಿಗೆ ಹೋಗ್ಬೇಕಾಗ್ತದೆ ಒಂದು ಭಯದಿಂದ ನೀವು ನಾಗೇಂದ್ರನ ಬಾಯಿ ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೆ ಈಡಾಗಬಾರ್ದು ಸಿದ್ದರಾಮಯ್ಯನವರು. ಇರ್ರಿ ಸ್ಟ್ರಾಂಗ್, ಮೊದಲು ಹೆಂಗಿದ್ರಲ್ಲ ಹಂಗೆ ಇರಬೇಕು. ಹೌದಾ, ಹುಲಿಯ ಹತ್ತಿದ್ರು, ಈಗ ಯಾಕೆ ಹಿಂಗಾದ್ರಿ? ಅಂಜಬೇಡ್ರಿ. ಈಗ ಆಯ್ತು, ಮುಂದುವರಿಸಿದಾಗ ಸಬ್ಜೆಕ್ಟ್ ಮಾತಾಡಿ. ಇವತ್ತು ಸಬ್ಜೆಕ್ಟೇ ದಯವಿಟ್ಟು ಅದ್ರ ಮತ್ತೆ ಸುಮ್ಮನೆ ಚರ್ಚೆ ಆಗ್ತದೆ. ಅವ್ರು ನೋಡ್ರಿ 2 ದಿವಸ ಆಯ್ತು ಮೌನವಾಗಿ ಕೂತ್ ಬಿಟ್ಟಾರ. ಏನಪ್ಪ, ನನ್ನ ಮಕ್ಕಳು ನನ್ನವರೇ ನನಗೆ ಗುದ್ದಲಕತ್ತಾರಲ್ಲ ಒಳಗಿಂದೊಳಗ. ಏನ್ ಮಾಡ್ಬೇಕು ಪಾಪ ಅವ್ರು. ಆಯ್ತು, ಒಮ್ಮೆರೆ ಎದ್ದು ನಿಂತು ಮಾತಾಡ್ರಿ. ನೋಡ್ರಿ ಯಾಕೆ ಮಾತಾಡಲಾಗ್ಯಾರ? ಅವ್ರ ಆತ್ಮದಾಗ ನನ್ನ ಅವಧಿಯಲ್ಲಿ ಇಂಥ ದೊಡ್ಡ ಅನ್ಯಾಯ ಆಯ್ತಲ್ಲ, ಅದು ನಾಲ್ಕು ಉತ್ತರ ಕೊಡ್ತಾರೆ. ನನ್ನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯದವ್ರು ಏನ್ ಮಾತಾಡೋದು, ಹಣ ದುರುಪಯೋಗ ಆಯ್ತಲ್ಲ, ನನ್ನ ಅವಧಿಯಲ್ಲಿ ಒಬ್ಬ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೋತಾನೆ. ಎಲ್ಲಿ ಅಕೌಂಟು ಗೊತ್ತಿಲ್ಲ, ವಸಂತ ನಗರದ ಅಕೌಂಟು ತೆಗೆದು MG ರೋಡಿಗೆ ಬರ್ತದೆ. ಇದು ನಮ್ಮ ನರೇಂದ್ರ ಸ್ವಾಮಿಯವರು ಹೇಳ್ದಂಗೆ ಒಂದೇ ನಿಗಮ ಇಲ್ಲ ಅಧ್ಯಕ್ಷರೇ, ಎಲ್ಲ ನಿಗಮಗಳನ್ನ ನೀವು ರಿವ್ಯೂ ಮಾಡಿರಿ, ನಿಮ್ಮ ಫೈನಾನ್ಸ್ ಎಲ್ಲರೂ ನೋಡ್ರಿ. ನಿಮ್ಮಲ್ಲಿ ಕೆಲವೊಂದು ಮಂತ್ರಿಗಳು ತಮ್ಮ ಬ್ಯಾಂಕ್ಗಳಿಗೆ ರೊಕ್ಕ ಒಯ್ದು ಇಟ್ಕೊಂಡು ಬಿಟ್ಟಾರೆ. ಸಕ್ರಿ ಮಂತ್ರಿ 13,25,00,000 ಅಪೇಕ್ಷೆ ಬ್ಯಾಂಕ್ ಇದ್ದಂತದನ್ನ ಈಗ ಬಿಜಾಪುರ DCC ಬ್ಯಾಂಕಿಗೆ ಹೋಗಿ ಸಬ್ಜೆಕ್ಟ್ ಮಾತಾಡಿ. ಅದೇ ಬ್ಯಾಂಕ್ ನಲ್ಲಿ ಅದು ಹಾಗೆ ನಿಮ್ಗೆ ಮಾತಾಡ್ಲಿಕ್ಕೆ ಬೇಕಂತ ಹೇಳ್ತೀರಿ. ಈ ಸಬ್ಜೆಕ್ಟ್ ಮಾಡ್ತಿದ್ದೀರಿ. ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಯಾರು ಡೆಪಾಸಿಟ್ ಅಧ್ಯಕ್ಷರೇ, ಯಾವುದೇ ಡೆಪಾಸಿಟ್ ಈಗ ಇದರ ಬಗ್ಗೆ ಏನ್ ಮಾತಾಡ್ಬೇಕು ಹೇಳಿ. ನಮ್ಮ ವಿರೋಧ ಅಧ್ಯಕ್ಷರೇ ಹೇಳಿದ್ರಲ್ಲ, ಐ ಆಮ್ ಆನ್ ಪಾಯಿಂಟ್ ಆಫ್ ಆರ್ಡರ್. ನೋ ಪಾಯಿಂಟ್ ಆಫ್ ಆರ್ಡರ್. ಒಂದು ನಿಮಿಷ, ನೋ ನೋ ನೋ, ಈ ಪಾಯಿಂಟ್ ಆಫ್ ಆರ್ಡರ್ ನಾಟಕ ಆಯ್ತು. ನೆಕ್ಸ್ಟ್ ಮಾತಾಡಾಯ್ತು, ಮುಗಿತಾ ಮಾಡಬೇಕು. ನಾ ಇವತ್ತು ಹೇಳ್ತಾ ಇದ್ದೀನಿ, ಆಗೋದಿಲ್ಲ. ಅವರು ಇವತ್ತು ನೀವು ಹಿರಿಯ ಸದಸ್ಯರಿದ್ದೀರಿ, ಅನುಭವಿಸ್ತಾ ಇದ್ದೀರಿ. ಇವತ್ತು ನರೇಂದ್ರ ಸ್ವಾಮಿ ಮಾತಾಡಿದ್ರು ಎಲ್ಲ ನಿಗಮ ಆಯ್ತು. ಒಂದ್ ಸೆಕೆಂಡ್ ಅಧ್ಯಕ್ಷರೇ, ಒಂದ್ ಸೆಕೆಂಡ್, ನೀವು ಹಿರಿಯ ಸದಸ್ಯರಿದ್ದೀರಿ ನೋಡ್ರಿ. ಇನ್ನೊಂದು ಆಯ್ತು, ಎತ್ತರದವ್ರೆ ಒಂದ್ ಸೆಕೆಂಡ್ ಇಲ್ಲಿ ತಾವು ಕೇಳಿ. ಈಗ ಒಂದ್ ಸೆಕೆಂಡ್ ತಾವು ಕೇಳಿ. ಬಾಕಿಯಲ್ಲಿ 5,044 ಒಂದ್ ಸೆಕೆಂಡ್ 26 ಕೋಟಿ ನಿವ್ವಳ ವ್ಯತ್ಯಾಸ. ನಿವ್ವಳ ಹೇಳಿ. ಆಯ್ತು, ನೀವು ಕೂತ್ಕೊಳ್ಳಿ.
ನಾಡಗೌಡ ಪಾಟೀಲ್ ಮತ್ ಆಯ್ತು. ರಾಯ್ ರೆಡ್ಡಿ ಅವ್ರು ತಾವು ಕೂತ್ಕೊಳ್ಳಿ. ರಾಯ್ ರೆಡ್ಡಿ ಅವ್ರು ನೀವು ಕೂತ್ಕೊಳ್ಳಿ. ರಾಯ್ ರೆಡ್ಡಿ ಅವ್ರೆ, ರಾಯ್ ರೆಡ್ಡಿ ಅವ್ರು ನೀವು ಕೂತ್ಕೊಳ್ಳಿ. ಅವ್ರು ಕೂತ್ಕೊಳ್ಳಿ. ಫಸ್ಟ್ ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಮ ಮಿತ್ರರು ಏನೋ ಹೇಳ್ತಾರೆ. ಒಂದ್ ಸೆಕೆಂಡ್ ಅಧ್ಯಕ್ಷರೇ, ಅವ್ರು ಯಾವಾಗಲೂ ಒಮ್ಮೆ ಎದ್ದು ಮಾತಾಡ್ತಾರೆ. ನೋಡಿ ಅಧ್ಯಕ್ಷರೇ, ಯಾವುದೇ ಅವರು ಪಕ್ಷವನ್ನ ಸದನದ ಇದು ಹಿರಿಯ ಮಾತಾಡ್ತಾ ಸದಸ್ಯರು. ಇಲ್ಲ. ಸೆಕೆಂಡ್ ಯಾವರಿಗೆ ಅವರಿಂದ ಅನ್ಯಾಯ ಇದನ್ನ ಆಗಿದೆ? ಅಪೇಕ್ಷೆ ಮಾಡಿರಲಿಲ್ಲ. ಯಾವ ನಿಗಮ ಮಂಡಳಿಯಲ್ಲಿ ಒಬ್ಬ- ಲೂಟಿ ಆಗ್ತಾ ಒಂದ್ ಇದೆ? ಸೆಕೆಂಡ್ ಸಚಿವನ ಬಗ್ಗೆ ಹಣ ವರ್ಗಾವಣೆ ಹಂಗಾಗಿದೆ. ದಾಖಲೆ ನೋಟಿಸ್ ಇದೆ ಕೊಡದೇನೆ ಇಲ್ಲಿ. ಅವನ ಹೆಸರಲ್ಲಿ ಫೇಕ್ ಮೆನ್ಷನ್ ಮಾಡಿ ಮಾತಾಡ್ತಾ ಇಲ್ಲ. ನೀವೇನಪ್ಪಾ ಅಂತಂದ್ರೆ ಈ ಮಾಡಿದಾನೆ ಅನ್ನುವಂಥದ್ದು ಅಪಾದನೆ ಮಾಡ್ತಕ್ಕಂಥದ್ದು ಅಪೇಕ್ಷೆ ಸರಿಯಲ್ಲ. ಬ್ಯಾಂಕಿನಿಂದ ಬಿಜಾಪುರ ಡಿಸಿಸಿ ಇದು ಬ್ಯಾಂಕಿಗೆ ನಮ್ಮ ವರ್ಗಾವಣೆ ನಿಯಮಗಳಲ್ಲಿ ಆಗ್ತದೆ. ನಿಮ್ಮ ಫೈನಾನ್ಸ್ ಉಲ್ಲೇಖ ಅಪ್ರೂವಲ್ ಆಗಿದೆ. ಇಲ್ಲ. ದಯವಿಟ್ಟು ಅದನ್ನ ಕ್ಯಾಬಿನೆಟ್ ಅಪ್ರೂವಲ್ ಇಲ್ಲ. ಹಿಂತೆಗೆದುಕೊಳ್ಬೇಕು. ಆಮೇಲೆ ನೀವು ಯಾವುದೇ ಕಡತದಿಂದ ಡೆಪಾಸಿಟ್ ತೆಗೆದುಹಾಕ್ಬೇಕು. ಮಾಡ್ಬೇಕಾದ್ರೆ ಟೆಂಡರ್ ಕರಿಬೇಕು. ಆಯ್ತು, ಕಂಟಿನ್ಯೂ ಮಾಡಿ. ಯಾವ ಬ್ಯಾಂಕಿನವರು ಬಡ್ಡಿ ಹೆಚ್ಚು ಕೊಡ್ತಾರೆ ಅಲ್ಲಿ ಇಡಬೇಕು ಅಂತ ಹೇಳಿ ಅವಾಗ ಟೆಂಡರ್ ಕರಿಬೇಕೆಲ್ಲ ನ್ಯಾಷನಲೈಸ್ ಬ್ಯಾಂಕಿನ. ಓಕೆ. ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿರುವಂಥ ಡಿಪಾಸಿಟ್ ತಮ್ಮ ಬ್ಯಾಂಕ್ನಲ್ಲಿ ಇಟ್ಕೊಂಡು ಈ ರೀತಿ ಮುಖ್ಯಮಂತ್ರಿಗಳೇ ವ್ಯವಸ್ಥಿತವಾಗಿ ನಿಮ್ಮನ್ನು ಮುಗಿಸ್ಲಾಕ ತಯಾರಾಗಿದೆ. ಲೋಕಸಭೆ ನಂತರ ನಿಮ್ಮನ್ನು ಮನೆಗೆ ಕಳಿಸ್ಬೇಕು ಅನ್ನೋದು ರೆಡಿ ಮಾಡ್ಕೊಂಡು ಕೂತಾರೆ. ಆದ್ರೆ ನೀವು ಮಾತ್ರ ಹಿಂಗೆ ಸ್ಟ್ರಾಂಗ್ ಆಗಬೇಕು. ಎಲ್ಲ ನೆನ್ಕರ್ಗೆ ಹಾಕ್ರಿ. ನಿಮ್ಗೆ SIT ಮ್ಯಾಗ ವಿಶ್ವಾಸ ಐತಿಲ್ಲ, ಎಲ್ಲ ಹಾಕ್ರಿ. ಬೋಯಿ ನಿಗಮನೂ ಹಾಕ್ರಿ. ಹಾಂ ಎಲ್ಲ ಗುರ್ತೈತ್ರಿ. ಕೋಆಪರೇಟಿವ್ ಯಾರು ಕೋಆಪರೇಟಿವ್ ಎಟ್ಟೆಟ್ ಮಹಾನ್ ಈಗ ರಾಜಣ್ಣವ್ರದ್ದು ಎಬ್ಸ್ಕೊಂಡು ಕೂತಾರಲ್ಲ ಯಾರು? ಕೋಆಪರೇಟಿವ್ ನಿಮ್ಮವ್ರೇ. ಕೋಆಪರೇಷನ್ ರಾಜಣ್ಣವ್ರದ್ದು ಎಬ್ಸ್ಕೊಂಡು ಕೂತಾರ ನಿಮ್ಮವ್ರೆ. ರಾಯ್ ರೆಡ್ಡಿ ಸಾಹೇಬ್ರೆ, ನಾನು ಹೇಳ್ತಾ ಇರೋದು ಇದು ಕೋಆಪರೇಟಿವ್ ಅಂಡ್ ಕೋಆಪರೇಷನ್. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಕ್ ಬಯಸ್ತಾ ಇದ್ದೀನಿ. ಓಕೆ. ನಾವೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅವ್ರ ಜೀವನ ಹೆಂಗ್ ಮಾಡ್ತಾರ ನೋಡ್ತಾ ಇದ್ದೀವಿ. ಓಕೆ. ಅವರ ಓಣಿಗೆ ಹೋದಾಗ ಅವ್ರ ಕಾಲನಿಗೆ ಹೋದಾಗ ನಮಗೆಲ್ಲ ಕಣ್ಣೀರು ಬರ್ತದೆ. ನಾನು ಹೋದ ಅವಧಿಯಲ್ಲಿ ಇವತ್ತು ಸರ್ಕಾರ ಏನೋ CM ಅವ್ರು ಏನೋ ಒಂದು 1 ಲಕ್ಷ ಅಷ್ಟಕ್ಕೆ ಇದು ಮನೆಗಳು ಇದು ಮಾಡ್ಬೇಕು ಅಂತ ಇನ್ನೂ ನಿರ್ಣಯ ತೊಗೊಂಡಾರ ನಾ ಕೇಳಿದೆ. ಒಳ್ಳೆ ನಿರ್ಣಯ. ಇವತ್ತು ಅಯ್ಯೋ 1 ಲಕ್ಷ ತುಂಬಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಒಂದು 100 ಜನರಿಗೆ ನಾ 50,000 ರೂಪಾಯಿ ಕೊಟ್ಟು ಇವತ್ತು SC ST ಜನಾಂಗದವ್ರಿಗೆ ಹಿಂದುಳಿದವ್ರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಕೊಡಿಸುವಂಥ ಕೆಲಸ ಮಾಡಿದ್ವಿ. ಎಷ್ಟು ಹಣ ಬೇಕ್ರಿ ಒಬ್ಬ ರಾಜಕಾರಣಿಗೆ? ಎಟ್ಟರ ಲೂಟಿ ಮಾಡೋರದೇ ಸಾಕಾಗುದಿಲ್ಲ. ಎಷ್ಟು ಹಗರಣಗಳು, ಅದು 5,000 ಹಗರಣ, ಇದು 4,000 ಹಗರಣ. ಇದಕ್ಕೆ ಮಾತಾಡಿ ಅಲ್ಲ. ಅದೇ ಹೇಳಕತ್ತೀರಿ. 187 ಈಗ ಏನ್ ಮಾಡ್ಬೇಕು? ಕರೆಕ್ಟ್ ಏನ್ ಮಾಡ್ಬೇಕು ಈಗ? 187 ಕೋಟಿ ಒಳಗೆ ಪರಿಶಿಷ್ಟ ಪಂಗಡದ ಬಡವರಿಗೆ ಹಂಚಿದ್ರೆ ಎಷ್ಟು? 18,000 ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಕೊಳ್ಳಕ್ಕಾಗ್ತದೆ. ಓಕೆ. ಅವರ ಜೀವನ ನಡೀಲಿಕ್ಕಾಗ್ತದೆ. ನೀವು ಹೋಗಿ ಏನಿದು ತಿತ್ತಿರಲ್ಲ, ಆ ಜನಾಂಗದ ರೊಕ್ಕ ತಿತ್ತೀರಿ, ನಿಮ್ಗೆ ನಿಮ್ಮ ಮಕ್ಕಳಿಗೆ ಹೆಂಗೆ ಒಳ್ಳೇದಾಗ್ತದೆ? ನೀವು ಆತ್ಮಾವಲೋಕನ ಮಾಡ್ಕೊರಿ ರಾಜಕಾರಣಿಗಳು. ಓಕೆ. ಎಷ್ಟೋ ರಾಜಕಾರಣಿಗಳ ಮಕ್ಕಳು ಎಲ್ಲಿ ಹಾದಿ ಬಿಟ್ಟಾರ, ಎಷ್ಟು ದುಶ್ಚಟಕ್ಕೊಳಗಾಗ್ಯಾರ, ಎಷ್ಟು ಅಪಘಾತದಾಗ ಸತ್ತಾರ. ಇದನ್ನೆಲ್ಲನೂ ನಮ್ಮ ಆತ್ಮಸಾಕ್ಷಿನೂ ಬೇಕು. ಬಡವ್ರ ರೊಕ್ಕ ತಿಂದರೆ, ದೀನ ದಲಿತರ ರೊಕ್ಕ ತಿಂದರೆ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SC ST ಜನಾಂಗದ ಅಭಿವೃದ್ಧಿ ಆಗಲಿ, ನಮ್ಮ ಜನಾಂಗದವ್ರ ರಾಜಕೀಯ ಪ್ರಾತಿನಿಧ್ಯ ಸಿಗಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಬರಲಿ, ಅಂತರ್ಜಾತಿ ವಿವಾದ ಮೂಲಕ ಸಂಪೂರ್ಣ ಭಾರತದಲ್ಲಿ ಜಾತಿ ವ್ಯವಸ್ಥೆ ಹೋಗಲಿ ಅಂತೇಳಿ ಇಡೀ ಜೀವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ವ್ಯವಸ್ಥೆ ಕೊಟ್ಟಂಥವ್ರು. ಇವತ್ತು ಏನಾಗ್ತಾ ಇದೆ? ಓಕೆ. ನಾವು ಯಾವ ಹಾದಿಯಲ್ಲಿ ಹೊರಟು ಹೋಗ್ತಾ ಇದ್ದೀವಿ? ನಾವೆಲ್ಲ ಇಲ್ಲೇನು 224 ಶಾಸಕರಿದೀವಲ್ಲ, ನಾವೆಲ್ಲ ಒಂದು ಅನುಕೂಲ ಆಗಿದೆ. ಇನ್ನು ಮೇಲೆ ನೀವು ನಿಮ್ಮ ಕ್ಷೇತ್ರದಲ್ಲಿರುವಂಥ ದಲಿತರ ಹಣ, ಬಡವರ ಹಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ತಿಂದರೆ ನಿಮಗೆ ಹೆಂಗೆ ಒಳ್ಳೇದಾಗ್ತದೆ? ಬರೇ ಅದೇ ನೀವು BJP ಇದ್ದಾಗ ಮಾಡಲಿಲ್ವಾ, ಕಾಂಗ್ರೆಸ್ ಇದ್ದಾಗ ಮಾಡಲಿಲ್ವಾ? ಇದು ಸೊಲ್ಯೂಷನ್ ಅಲ್ಲ. ಇಲ್ಲಿ ಭಾಳ ಆದ್ರೆ ಏನಾಗೋದಿದೆ ಇದು ಗೊತ್ತಿದೆ. ಇದ್ರದ್ದು ಎಂಡ್ ಏನಾಗೋದಿದೆ ತೀವ್ರವಾಗಿ ಖಂಡಿಸುತ್ತೇವೆ, ಉಗ್ರವಾಗಿ ಖಂಡಿಸ್ತೇವೆ. ಇದು ದಲಿತ ವಿರೋಧಿ ಸರ್ಕಾರ, ಅದಕ್ಕೆ ಸಭಾತ್ಯಾಗ ಮಾಡುತ್ತೇವೆ. ಯಾಕಂದ್ರೆ ಧರಣಿ ಕುಂಡಿರ್ತೇವೆ ಅಹೋರಾತ್ರಿ. ರಾತ್ರಿ ನೀವು ಬರ್ತೀರಿ, ನಮ್ಮ ಹೋಮ್ ಮಿನಿಸ್ಟರ್ ಬರ್ತಾರ, ಊಟ ಬತ್ತಾ, ಕಾಫಿ ಕಳಿಸಲ್ಲ, ನಾಟಕ ಮಾಡ್ಕೊಂಡು ಹಿಂಗೆ ಮುಗೀತು. ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ ಭಾಷಣ ನಾವು ನಾಳೆ ಹೊಡಿ ಇಡೀ ದಲಿತ ಸಮುದಾಯದ ಹಿತವನ್ನು ಕಾಪಾಡುವ ನಿಮ್ಮೆಲ್ಲ ಎಜೆಂಡಾ ಹೇಳಿಬಿಟ್ರು ಅವರು. ಇದು ಪರಿಹಾರ ಅಲ್ಲ.
ಈ ಸಭಾತ್ಯಾಗ ಅಲ್ಲ ನೋಡ್ರಿ. ನಾನು ಈ ಮಾಧ್ಯಮದವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ಹೇಳ್ತಿದ್ದಿಲ್ಲ, ಗೆರೆ ಹಾಕಿದ್ರು. ಇದು ಗಪ್ಪಾಗಿತ್ತು. ನಿನ್ನೆ ನಾ ಭಾಷಣ ನೋಡಿದಾಗ ಆರ್ ಅಶೋಕ್ ಬಲ್ಲಿನ ಇಟ್ಟು ಐತಲ್ಪ ನಾಲೆಜು. ಇಟ್ಟು ದಿವಸ ಯಾಕೆ ವಿರೋಧ ಪಕ್ಷ ನಾಯಕ ಮಾತಾಡಲಿಲ್ಲ. ಈಗ ನನಗೆ ಅನಿಸ್ಲಾಕತ್ತದೆ ನಿನ್ನೆಯಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರಿಂದ ಮಾತಾಡ್ಯಾರ. ಹಿಂಗೆ ಕೊಯ್ ಯಾವ ಅಪ್ಪ ಮಕ್ಕಳಿಗೆ ಯಾರು ಅನ್ಸಬಾರ್ದು, ಯಾರಿಗೂ ಅಪ್ಪಾಜಿ ಅನ್ಬಾರ್ದು. ನಮ್ಮ ಅಪ್ಪಗೆ ನಮ್ಮ ಅಪ್ಪ ಅನ್ಬೇಕಷ್ಟೆ. ಈ ಅಪ್ಪಾಜಿ ಸಂಸ್ಕೃತಿ ಏನಿದೆಲ್ಲ ನಮ್ಮ ರಾಜ್ಯದಲ್ಲಿ, ಅಪ್ಪಾಜಿ ಅಥವಾ ಕಾಲ ಮುಗಿದು ಅವ್ರ ಕಾಲಲ್ಲ, ಅವ್ರು ಮುಟ್ಲಕ್ಕೆ ಸಹಿತ ಹೆಚ್ಚಿಗೆ ಬರ್ತೈತೆ ಅಂತ. ಬಸನಗೌಡ್ರ ಅಪ್ಪಾಜಿ ಯಾರಂತ ಹೇಳಿದ್ರೆ ನಮಗೂ ಗೊತ್ತಾಗೈತೆ ಸ್ವಲ್ಪ. ನಿಮಗೂ ಗೊತ್ತ, ನೀವು ಯಾರಿಗೆ ಅಪ್ಪಾಜಿ ಹತ್ತವ್ರೆ ನನಗೆ ಗೊತ್ತಿಲ್ಲ. ಆಯ್ತು ಶಾರದ್ ಅವ್ರು ಮಾತಾಡ್ಲಿ. ನಾ ಹೇಳೋದು ಅಪ್ಪಾಜಿ ಅಂದ್ರೆ ಇಲ್ಲಿದ್ದಾರೆ, ಅಪ್ಪಾಜಿ ಎಲ್ಲಿ ಇರ್ತಾರ? ಯಾರು ಅಪ್ಪಾಜಿ ಸಂಸ್ಕೃತಿ ಅಂದ್ರೆ ನಾಡಗೌಡರ ಸಂಸ್ಕೃತಿ. ರೆಡ್ಡಿ ಅವರೇ, ಯಾರು ಅಪ್ಪಾಜಿ ಅನ್ನೋದು ಬೇಡತಾಳ, ಅವರೇ ಅಪ್ಪಾಜಿ ಅನ್ಕೊಂಡಾರ. ಒಬ್ಬೊಬ್ರು ಮುಖ್ಯಮಂತ್ರಿ ಚಂದ್ರಯ್ಯ ಮುಖ್ಯಮಂತ್ರಿ ಅದಾರ, ಸಾಯುಧನ ಮುಖ್ಯಮಂತ್ರಿ ಚಂದ್ರ. ಅವ್ರು ಮಾತಾಡ್ಲಿ. ಅದಕ್ಕೆ ಅಧ್ಯಕ್ಷರೇ, ಇದು ನಾವು ಹಗುರವಾಗಿ ತಿಳ್ಕೊಬಾರ್ದು. ನಿಮ್ಗೆ ನಿಜವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಇದನ್ನ SIT ಕಡೆ ಆಗೋದಿಲ್ಲ. ನೀವು ಕ್ಲೀನ್ ಚಿಟ್ ಕೊಟ್ರಿ. ಈಗ ಆಯ್ತು, ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರ ನೋ, ಈಗ ಅಧಿಕಾರಿಗಳ ಮ್ಯಾಗ ಹಾಕ್ಬಿಡು. ಪಾಪ ಅಧಿಕಾರಿಗಳು ಅವು ಇಟ್ಟು ಅಡ್ಡಾಡಿ ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು 3-4 ವರ್ಷ ನಾವರಿ ಎಲ್ಲಿ ಮುಂದೆ 2ನೇ ವರ್ಷಕ್ಕೆ ನೆನಪಾರಿರ್ತೀವಿ. ಮತ್ತೊಂದು ಹಗರಣಾಗಿರ್ತೈತಿ. ಮತ್ತು ತೀವ್ರ ಖಂಡನೆ, ಜೈಲು ಬರೋ, ಹೋಗಿ ಪೊಲೀಸ್ ಸ್ಟೇಷನ್ದಾಗ ಕೊಂಡ್ರದು, PSIಗಳು ಏನಪ್ಪ ಟೀ ಕಾಫಿ ಸರ್, ಏನು ತರಿಸಿ ಟೀ ಇಲ್ಲ ಕಾಯೇ, ನಾನು ಬೋರ್ನಟ್ ಬೇಕು, ನನಗೆ ಕಾಫಿ ಬೇಕು. ನಾನು ತಿಂಡಿ ತಿಂದಲ್ಲಪ್ಪ, ಇಡ್ಲಿ ತರಿಸು, ಅಪ್ಪ PSI ಸರ್ಟಿಫಿಕೇಟ್. ಆಯ್ತು ಸರ್, ಆಯ್ತು ತಿಲ್ಲಿ. ಕಡೆಗೆ ಅವ್ರು ರಿಲೀವ್ ಮಾಡಿ ಅಂತಾರೆ ಹೇಳ್ಬೇಕಲ್ಲ. ಎದ್ದು ಹೊಂಟ್ಬಿಡ್ದೆ, ನಂದು ಇಷ್ಟೇಟ್ ಕೆಲಸ ಇದೆ, ನಂದೇನೋ ನಿಗಮದ ಕೆಲಸ ಇದೆ, ಹೋಗ್ಬಿಡು. ಅವ ತಾನು ಸರ್ಕಲ್ ಇನ್ವೆಸ್ಟ್ಮೆಂಟ್ರೆ, ಇಲ್ಲಪ್ಪ ಏನೋ ರಿಲೀಸ್ ಮಾಡಲ್ಲ ಸರ್. ಹೋಗು ನಾನು ಕಾರ್ ತರಿಸು. ಮುಗೀತು. TV ಅವ್ರಿಗೆ ಒಂದಿಟ್ಟು TV ಅವ್ರು ಇದ್ದೇ ಇರ್ತಾರ. ಭಾರಿ ಹೋರಾಟ, ಗಡಗಡ ನಡಗಿದ ಸರ್ಕಾರ. ಏನು ಗಡಗಡನೂ ಇಲ್ಲ, ಪಾಡನೂ ಇಲ್ಲ, ಏನೂ ಇಲ್ಲ. ಬಂದು ಫೋನ್ ಮಾಡ್ತಾರೆ ಮುಖ್ಯಮಂತ್ರಿಗಳಿಗೆ, ಏನೂ ತಪ್ಪು ತಿಳ್ಕೊಬೇಡಿ ಸರ್, ಮ್ಯಾಗಿನ ಪ್ರೆಷರ್ ಹೈಕಮಾಂಡ್ ಭಾಳ ಏನು ಸರ್, ಮ್ಯಾಗಿನ ಪ್ರೆಷರ್ ಭಾಳ ಇದೆ, ನಮ್ಮದು ಯಾವುದು ತೆಗಿಲಿಕ್ಕೆ ಹೋಗಬೇಡ ಸರ್. ನಿಮ್ಮನ್ನು ಅಭಿನಂದಿಸ್ತೀವಿ ಸರ್, ಯಾಕಂದ್ರೆ ನೀವು ರಾಜೀನಾಮೆ ತಗೊಂಡ್ರೆ ತೀವ್ರವಾಗಿ ಅಭಿನಂದಿಸ್ತೀವಿ. ಇದೇ ಯಾಕೆ ಭಾಷಣ ಮಾಡೋದು, ಇಲ್ಲಿ ಯಾಕೆ ಬರ್ಬೇಕು ಇಲ್ಲಿ? ಅಲ್ಲಿ ರೋಡ್ ಮೇಲೆ ಗೌಡ್ರು ಬಹಳಷ್ಟು ಹಿರಿಯ ರಾಜಕಾರಣಿ, ಅವ್ರ ಬಗ್ಗೆ ನನಗೆ ಬಹಳಷ್ಟು ನಾವು ಯಾರು ಇಲ್ಲ. ದಯಮಾಡಿ ಅವ್ರ ಬಗ್ಗೆ ನನಗೆ ಬಹಳಷ್ಟು ವಾಜಪೇಯಿ ಅವರು ಕೆಲಸ ಮಾಡಿದವರು, ನಾನು ವಿನಂತಿ ಮಾಡ್ತೀನಿ. ಆಯ್ತು, ಮುಗಿಸಿ ಗೌಡ್ರ, ಮುಗಿಸ್ತಾರೆ, ಭಾಷಣ ಮುಗಿಸ್ತಾರೆ. ಅವ್ರಿಗೆ ಹೇಳಷ್ಟು ನನ್ನ ದೊಡ್ಡವಿಲ್ಲ ಸರಿ, ಆದ್ರೂ ನೋವಿನ ನಮಗೇನು ಅವ್ರ ಮಾತಿನ ಅಧ್ಯಕ್ಷರೇ, ನನಗೆ ಎಲ್ಲ ಅರ್ಹತೆ ಇದ್ರು. ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಪುಣ್ಯಾತ್ಮನ ಕಾಯಕ ಮಂತ್ರಿ ಆದಂಥವ್, ಇನ್ನೂ ತನ ಒಂದು ಕರಪ್ಷನ್ ಚಾರ್ಜಸ್ ಇಲ್ಲ, ಇನ್ನೂ ತನ ಯಾವುದೇ ಭೂಮಿನ ನುಂಗಿಲ್ಲ. ಆದ್ರೂ ನನಗೇನು ಚರ್ಚೆ ಈಗ ಇದು ನೋಡುವ. ಇದನ್ನೇ ನಾ ಹೇಳ್ತಾ ಇದ್ದೀನಿ. ನಾ ಹೇಳುವುದೇನಂದ್ರೆ, ದಯವಿಟ್ಟು ನಿಮ್ದು ಕೊನೆಯದೈತಿ, ಒಳ್ಳೆ ಕೆಲಸ ಮಾಡ್ರಿ. ಮುಂದೇನು ನಮ್ಮವ್ರು ಏನು ನಿಮ್ಗೇನು ಬೇಕಾಗಿಲ್ಲ, ಹೆಂಗಾದ್ರು ರಿಟೈರ್ಡ್ ಆಗಿರೋದು ರೀ. ಮುಂದೆ ನೀವು ಗವರ್ನರ್ ಆಗೋದಿಲ್ಲ, ಯಾಕಂದ್ರೆ ಸರ್ಕಾರಿನೇ 20 ವರ್ಷ ನರೇಂದ್ರ ಮೋದಿ ಅವ್ರದ್ದೇ ಇರೋದು. ಅದಕ್ಕೆ ಮುಖ್ಯಮಂತ್ರಿಗಳೇ, ನೀವೇನು ಇವತ್ತು ಮೌನ ಆಗಿರಲ್ಲ, ನೀವೇನು ನಿರ್ಣಯ ತಗೋಲಾರಷ್ಟು ಅಸಹಾಯಕರು ಏನಾಗಿರಲ್ಲ, ಇದು ನಿಮಗೆ ಗೌರವ ತರೋಂಥದ್ದಲ್ಲ. ನೀವು ಗಟ್ಟಿಯಾಗ್ರಿ. ಓಕೆ, ಜನ ನಿಮ್ಮ ಹಿಂದಿದ್ದಾರೆ. ಇಷ್ಟಾದರೂ ಅಧ್ಯಕ್ಷರೇ, ರಾಜ್ಯದಲ್ಲಿ ಒಂದು ದಲಿತ ಸಂಘಟನೆಗಳು ಹೋರಾಟ ಮಾಡ್ತಾ ಇಲ್ಲ, ಯಾರು ಇಡೀ ಪರಿಶಿಷ್ಟ ಪಂಗಡದ MLAಗಳು ಮಾತಾಡ್ತಾ ಇಲ್ಲ, ಖಂಡನೆ ಮಾಡ್ತಾ ಇಲ್ಲ. ಬ್ಯಾಗಿನ ಪ್ರೆಷರ್ ಬಂದ ಮೇಲೆ ಕೆಲವೊಂದು ಮಾತಾಡ್ತಾ ಇದ್ದಾರೆ. ನಾವು ಎಲ್ಲಿ ಇದು
ಪರಿಶಿಷ್ಟ ಜಾತಿ ಏನು ನ್ಯಾಯ ಕೊಡ್ಲಕತ್ತೀವ್ರಿ? ಆ ಜನಾಂಗದವ್ರಿಗೆ ಮಾತಾಡಲಿಲ್ಲ ಅಂದ್ರೆ ಯಾರು ಮಾತಾಡೋದು? ನಾವು ಮಾತಾಡ್ದ? ಅದಕ್ಕೆ ಅಧ್ಯಕ್ಷ ನಾ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ, ಮುಖ್ಯಮಂತ್ರಿಗಳು ನಿಮ್ಮ ಕಡೆ ಸೀರಿಯಸ್ ಆಕ್ಷನ್ ಆಗ್ತಿದ್ರೆ ಮಾಡಿ, ಇಲ್ಲಕಂದ್ರೆ ಕುರ್ಚಿ ಖಾಲಿ ಮಾಡಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಶರದ್